ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರ ಈ ಗ್ರಾಮೀಣ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಕೋಟಿ ಕೋಟಿ ದುಡ್ಡನ್ನ ಕೊಡ್ತಾ ಇದೆ. ಆದ್ರೆ ಗುತ್ತಿಗೆದಾರರು ಮಾತ್ರ ದುಡ್ಡನ್ನ ಹೊಡಿಬೇಕು ಅನ್ನೋ ಕಾರಣಕ್ಕೆ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ಇದೇ ರೀತಿ ಕಳಪೆ ಕಾಮಗಾರಿಯಿಂದ ಲಕ್ಷ ಲಕ್ಷ ದುಡ್ಡನ್ನ ಲಪಟಾಯಿಸಿ ರಸ್ತೆ ಈಗ ದುರಸ್ತಿನೂ ಆಗ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಆ ರಸ್ತೆ ಯಾವುದು, ಅವ್ಯವಸ್ಥೆ ಇರುವಂತಹ ಗ್ರಾಮ ಯಾವುದು, ಆ ಕುರಿತ ರಿಪೋರ್ಟ್ ಇದೆ, ಇಲ್ಲಿದೆ ನೋಡಿ. ಇದು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಜಾನುಕೊಂಡ ಗೊಡಬನಾಳ್ ಸಂಪರ್ಕ ರಸ್ತೆ. ಕಳೆದ ಹಲವು ವರ್ಷಗಳಿಂದ ಡಾಂಬರು ರಸ್ತೆ ಸಂಪೂರ್ಣ ಕಿತ್ತು ಹೋಗಿ ವಾಹನ ಸವಾರರು ಪರದಾಟ ನಡೆಸುತ್ತಿದ್ರು. ಇದೇ ಕಾರಣಕ್ಕೆ ಸಾರ್ವಜನಿಕರು ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಹೊಸ ಡಾಂಬರು ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರು. ಕೂಡಲೇ ಶಾಸಕರು ತಮ್ಮ 1,65 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು. ಇದೀಗ ಲೋಕೋಪಯೋಗಿ ಇಲಾಖೆ ಕಾಮಗಾರಿ ಆರಂಭಿಸಿದ್ದು ಸಂಪೂರ್ಣ ಕಳಪೆ ಗುಣಮಟ್ಟದ ರಸ್ತೆ ಮಾಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಡಾಂಬರ್ ರಸ್ತೆ ಮೇಲೆ ಹಾಕಿದರೆ ಅದು ಡಾಂಬರ್ ನಿಲ್ಲಲ್ಲ. ಆದ್ದರಿಂದಾಗಿ ಇದನ್ನ ಮೆಟ್ಲಿಂಗು, ಜಲ್ಲಿ, ಎಮ್ಸೆಂಡ್ ಯಾವುದೇ ಇದ್ದರೂ ಅದನ್ನ ಕ್ವಾಂಟಿಟಿ ಕಮ್ಮಿ ಮಾಡೋದ್ರಿಂದ ನಾವು ಕ್ವಾಂಟಿಟಿ ಕೇಳ್ತಾ ಇದ್ದೀವಿ. ಆದ್ದರಿಂದ ಇದು ಮೇಲಧಿಕಾರಿಗಳು ಯಾರಿದ್ದಾರೋ ಅದನ್ನ ಕ್ರಮ ತಗೊಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನು ಈ ಹಿಂದೆ ಕೂಡ ಇದೇ ಮಾರ್ಗದಲ್ಲಿ PWD ಇಲಾಖೆ ಡಾಂಬರು ರಸ್ತೆ ನಿರ್ಮಾಣ ಮಾಡಿತ್ತು. ಆದರೆ ಗುತ್ತಿಗೆದಾರನಿಗೆ 5 ವರ್ಷ ರಸ್ತೆ ನಿರ್ವಹಣೆ ಕಾಲಾವಧಿ ಕೂಡ ಇತ್ತು. ಆದರೆ ಲೋಕೋಪಯೋಗಿ ಇಲಾಖೆ ರಸ್ತೆ ನಿರ್ವಹಣೆ ನಿಯಮ ಗಾಳಿ ತೂರಿದ್ದು ಇದೀಗ ಮರು ಡಾಂಬರೀಕರಣಕ್ಕೆ ಮುಂದಾಗಿದೆ. ಈ ಕುರಿತು ಮಾತನಾಡಿರುವ ಸಹಾಯಕ ಇಂಜಿನಿಯರ್ ಮಂಜುನಾಥ್ ಮಾತನಾಡಿ, ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಲಾಗಿದೆ, ಯಾವುದೇ ಕಳಪೆ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಅಪೆಂಡಿಕ್ಸ್ ಸಿಯಲ್ಲಿ 165 ಲಕ್ಷಗಳಿಗೆ ಅನುಮೋದನೆಗೊಂಡಿದ್ದು, ಸದರಿ ಅನುಮೋದನೆಗೊಂಡ ಅನುದಾನದಲ್ಲಿ 4,480 ಮೀಟರ್ ರೀಸರ್ಫೇಸ್ ಅಂದರೆ ಮರು ಡಾಂಬರೀಕರಣವನ್ನು ಅನುಮೋದನೆ ಪಡೆದು ಕಾಮಗಾರಿಯನ್ನು ಪ್ರೋಗ್ರೆಸ್ ಅಲ್ಲಿ ಇದೆ. ಒಟ್ಟರೆ ಗ್ರಾಮೀಣ ಭಾಗದ ರಸ್ತೆ ನಿರ್ಮಾಣಕ್ಕೆ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡ್ತಾ ಇದ್ರೆ, ಇತ್ತ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಳಪೆ ಕಾಮಗಾರಿಗಳಿಂದ ಅನುದಾನ ದುರ್ಬಳಕೆ ಆಗ್ತಿರೋದಂತೂ ಸತ್ಯ. ಇನ್ನಾದರೂ PWD ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ರಸ್ತೆ ಮಾಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಲಿ ಅನ್ನೋದು ನಮ್ಮ ಆಶಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.